पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಬಲ್ಲಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಬಿಸಿ ಮಾಡ್ಕೋಬೇಕು. ಓಕೆ, ಈಗ ಶೇಂಗಾ ಹುರ್ಕೊಂಡು ಓಕೆ ಶೇಂಗಾ ಎಲ್ಲ ಹುರ್ಕೊಂಡಾಯ್ತಾ. ಇದು ಸ್ವಲ್ಪ ಹಸಿ ಇದೆ. ಅದಾದ ನಂತರ ಇವಾಗ ಕಡಲೆಬೇಳೆ, ಸ್ವಲ್ಪ ಜೀರಿಗೆ ಸಾಕಷ್ಟೇ, ಜಾಸ್ತಿ ಬೇಡ. ನೆಕ್ಸ್ಟ್ ಒಂದು 10-15 ಮೆಂತ್ಯಕಾಳು, ಜಾಸ್ತಿ ಆಗುತ್ತೆ ಸಾಕಷ್ಟೇ, ಕೈ ಆಗಿಬಿಡುತ್ತೆ. ನೆಕ್ಸ್ಟ್ ಸ್ವಲ್ಪ ಉದ್ದಿನಬೇಳೆ, ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ. ಓಕೆ, ಇದನ್ನು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಕೊಡ್ಕೋಬೇಕು. ಆಮೇಲೆ ಚಕ್ಕೆ ಸಾಕಿಷ್ಟೇ, 2 ಚಕ್ಕೆ 2 ಲವಂಗ ಹಾಕಿದರೆ ಸಾಕು. ಇದನ್ನೆಲ್ಲ ಹೊಂಬಣ್ಣ ಬಂದ ನಂತರ ತಗೊಂಡಿರ್ಬೇಕು. ಹೊಂಬಣ್ಣ ಬಂದಿದೆ ನೆಕ್ಸ್ಟ್ ಇವಾಗ ಸ್ವಲ್ಪ ಎಣ್ಣೆ ಕಾಯಲಿಟ್ಟು ಆಲೂಗಡ್ಡೆ ಫ್ರೈ ಹಾಕ್ಕೊಳ್ತೀನಿ. ಓಕೆ, ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಿಂಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆದರೂ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಓಕೆ, ವೈಟ್ ಸಾಲ್ಟೇ ಹಾಕ್ಕೊಳ್ತೀನಿ. ಓಕೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಡೀತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಇದು ನಾನು ಕಂಡುಹಿಡಿದಿರೋ ರೆಸಿಪಿ ಇದು. ಓಕೆ, ಆಲೂಗಡ್ಡೆ ಇನ್ನು ಸ್ವಲ್ಪ ಬೆನಿಬೇಕಿದೆ, ಏನು ಅರ್ಜೆಂಟಿಲ್ಲ, ಬೆನೀಲಿ ಸ್ವಲ್ಪ ಕಲರ್ ಬರಲಿ, ಬೆನಿಬೇಕು. ಇನ್ನು ಹಸಿ ಎಣ್ಣೆ ಹಾಕಿ ಈಗ ಆನಿಯನ್ ಇರ್ತಲ್ಲ, ಆನಿಯನ್ ಹಾಕೋಣ. ಓಕೆ, ಆನಿಯನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಾಂಟಿಟಿಯಲ್ಲಿ ಹಾಕ್ಕೊತೀವಿ ನೋಡಿಕೊಂಡು. ನೆಕ್ಸ್ಟ್ ಇದಾದಮೇಲೆ ಇವಾಗ ಟೊಮೊಟೊ ಹಾಕ್ಕೋಬೇಕು. ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಹಾಕೊಂಡ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಒಣಮೆಣಸಿನಕಾಯಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಲ್ಲ ಕೆಂಪಗಾಗಬೇಕು, ಹಂಗೆ ಹುರ್ಕೋಬೇಕು. ಇದು ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯಕಾಳು, ಧನಿಯಾ ಹಾಕಿಲ್ಲ. ಇದಕ್ಕೆ ನೆನ್ಪಿಟ್ಕೊಂಡ್ರೆ ಧನಿಯಾ ಹಾಕಿಲ್ಲ. ಇದನ್ನು ಧನಿಯಾ ಹಾಕೋದು ಬೇಡ. ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು ಇವಾಗ. ಓಕೆ, ಮಿಕ್ಸಿ ಜಾರೊಳಗೆ ಹಾಕೊಂಡು ತರಿಯಾಗಿ ಪುಡಿ. ಇವಾಗ ಟೊಮೊಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡಿದೆಯಲ್ಲ, ಇದನ್ನು ರುಬ್ಕೋಬೇಕು ಇವಾಗ. ಓಕೆ, ಇವಾಗ ರುಬ್ಕೋಣ. ಲಿಡ್ ಕ್ಲೋಸ್ ಮಾಡಿ ರುಬ್ಕೋಣ. ಈಗ ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾಯಲಿಡಬೇಕು. ಎಣ್ಣೆ ಕಾಯ್ತಿರಲಿ. ಎಣ್ಣೆ ಕಾದ್ಮೇಲೆ ಇವಾಗ ನೆಕ್ಸ್ಟ್ ಇದೈತಲ್ಲ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಲ್ಲ, ಆ ಪೇಸ್ಟ್ ಹಾಕ್ಕೋಬೇಕು ಇದಕ್ಕೆ. ಓಕೆ, ಆ ಪೇಸ್ಟ್ ಹಾಕೋಣ. ಪೇಸ್ಟ್ ಹಾಕೋಣ. ಓಕೆ, ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಓಕೆ, ನೆಕ್ಸ್ಟ್ ಇದು ಕುದಿತಿರ್ಬೇಕಾದ್ರೆ ಇವಾಗ ಖಾರದ ಪುಡಿ ಹಾಕೋಬೇಕು. ಓಕೆ, ಆಲ್ರೆಡಿ ನಾವು ಒಣಮೆಣಸಿನ್ಕಾಯಿ 2 ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಫುಲ್ ಖಾರ ಆದರೆ ಚಿಕ್ಕ ಮಕ್ಕಳು ತಿನ್ನೋಕೆ ಕಷ್ಟ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಒಂದು ಸಲ ಕುದಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕಿದೆ. ಟೊಮಾಟೊನು, ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಆಲ್ರೆಡಿ ಎಣ್ಣೆಯಲ್ಲಿ ಕಡ್ದಿರೋದ್ರಿಂದ ಇನ್ನು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಬೆನೀಲಿ. ಇವಾಗ ಇದು ಪೌಡ್ರ್ ಹಾಕ್ಕೋಬೇಕು. ಈ ಪೌಡ್ರ್ ಏನಂದರೆ ಶೇಂಗಾ,
ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತೆಕಾಳು ಹಾಕಿ ಪುಡಿ ಮಾಡಿರುವಂಥದ್ದು ಪೌಡ್ರ್ ಹಾಕ್ಕೋಬೇಕು. ಓಕೆ, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ 4 ಮೆಂಬರ್ಸ್ಗೆ ಮಾಡಿದರೆ 5 ಮೆಂಬರ್ಸ್ಗೆ ಮಾಡಿದರೆ ಆ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋಬೇಕು. ಓಕೆ, ನೆಕ್ಸ್ಟ್ ಒಂದ್ಸಲ ಚೆನ್ನಾಗಿ ತಿರ್ಸ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡು ತಿರ್ಸ್ಕೊಂಡು ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿ ಇಟ್ಟಿರೋದಲ್ಲ, ಫ್ರೈ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆ ಹಾಕ್ಕೋಬೇಕಿದ್ರೆ. ಓಕೆ, ಎಲ್ಲ ಆಲೂಗಡ್ಡೆ ಹಾಕ್ಕೋಬೇಕು. ನೀವು ಎಷ್ಟು ಮೆಂಬರ್ಸ್ಗೆ ಮಾಡ್ತೀರಿ ನೋಡಿ ಫುಡ್ಡು, 4 ಮೆಂಬರ್ಸ್ಗೆ, 6 ಮೆಂಬರ್ಸ್ಗೆ, 8 ಮೆಂಬರ್ಸ್ಗೆ, ಇದು ಸೈಡ್ ಡಿಶ್ ಎಷ್ಟು ಜನಕ್ಕೆ ಮಾಡ್ತೀರಿ ನೋಡಿಕೊಂಡು ಮಾಡ್ಕೋಬೇಕು. ಓಕೆ, ಇವಾಗ ಎಲ್ಲ ಮಸಾಲ ಹೊಂದ್ಕೊಂಡು ಕಲಿಸ್ಬೇಕು. ಎಲ್ಲ ಹೊಂದ್ಕೋಬೇಕು. ಇದು ಸೈಡ್ ಡಿಶ್, ಅಥವಾ ನಾವು ಇದನ್ನೇ ಸ್ವಲ್ಪ ಸಾರು ಥರ ಊಟ ಮಾಡ್ಕೋಬೋದು ಅಂದರೆ ಮಾಡ್ಬೋದು, ಏನು ತೊಂದರೆ. ಓಕೆ, ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಬೋದು. ರೊಟ್ಟಿ ಬರುತ್ತೆ, ಚಪಾತಿಗೆ ಬರುತ್ತೆ, ಅನ್ನಕ್ಕೆ ಬರುತ್ತೆ, ಪೂರಿಗೆ, ಪರೋಟಾಗೆ ಎಲ್ಲದಕ್ಕೂ ಬರುತ್ತೆ. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ತಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಆ್ಯಂಡ್ ಹೆಲ್ತಿ ರೆಸಿಪಿ. ಇದು ನಾನು ಕಂಡುಹಿಡಿದುವಂಥ ರೆಸಿಪಿ. ನೀರಾದರೂ ಮಾಡ್ಕೋಬೋದು, ಗಟ್ಟಿ ಆದರೂ ಮಾಡ್ಕೋಬೋದು, ವೆರಿ ಟೇಸ್ಟಿ. ನಾನು ಕಂಡುಹಿಡಿದಿರುವಂಥ ರೆಸಿಪಿ ಇದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.